ಸೊ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂದರೆ ಕೆಲವೊಂದು ಟ್ರೇಲರ್ ರಿವ್ಯೂಸ್, ಕೆಲವೊಂದು ಅಪ್ಡೇಟ್ಸ್, ಕೆಲವೊಂದ್ರ ಬಗ್ಗೆ ಡಿಸ್ಕಷನ್ ವಿಡಿಯೋ ಮಾಡೋಣಂತ್ರಿ ವಿಡಿಯೋ ಮಾಡಕತ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡ್ರಿ, ಭಾಳ ಇಂಟ್ರೆಸ್ಟಿಂಗ್ ಐತಿ. ಸೊ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಸೊ ಮೊದಲನೇದಾಗಿ ಒಂದೆರಡು ಟ್ರೇಲರ್ ಬಂದಾವ. ಸೊ ಅವ್ರ ಬಗ್ಗೆ ರಿವ್ಯೂ ಮಾಡೋಣಂತ. ಸೊ 3 ಬಂದಾವ ಆ್ಯಕ್ಚುಲಿ. ಸೊ ಸಾರಿ. ಸೊ ಮೊದಲನೇದಾಗಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸ್ಟಾರಿಂಗ್ ದೀಕ್ಷಿತ್ ಶೆಟ್ಟಿ ಗೊತ್ತೈತಿ ನಿಮ್ಗೆ. ಸೊ ಟ್ರೇಲರ್ ಗೊತ್ತೈತಿ ನಿಮ್ಗೆ, ಒಂದು ಹೈಸ್ಟ್ ಡ್ರಾಮಾ ಥ್ರಿಲ್ಲರ್ ಅನ್ನಿಸ್ತೈತಿ. ಸೊ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡ್ತು. ಸೊ ಅವರು ದೀಕ್ಷಿತ್ ಶೆಟ್ಟಿ ಅವರು ಇತ್ತೀಚೆಗೆ ಮಾಡ್ಕೊಂಡಂಥ ಸ್ಕ್ರಿಪ್ಟ್ ಸೆಲೆಕ್ಷನ್ಸ್ ಆಗಿರ್ಬೋದು, ಸೊ ಅದರಿಂದ ಜಾಸ್ತಿ ಹೈಪ್ ಹುಟ್ಕೊಳ್ತಾ ಇದೆ. ಸೊ ಅವರಿಗೆ ಸೊ ನೋಡುವ ಸಿನಿಮಾ ಹೋಗಿ ರಿವ್ಯೂ ಮಾಡ್ತೀನಿ ಅಂತ. ಸೊ ನೋಡಬೇಕು ಗೈಸ್, ಸ್ವಲ್ಪ ನಮ್ಮ ಎಕ್ಸಾಮ್ ಕೂಡ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಬಂದೇ ಬರುತ್ತೆ ರಿವ್ಯೂ. ಎರಡನೇದು ಆಂಧ್ರ ಕಿಂಗ್ ತಾಲೂಕ್. ಸೊ ಇದು ಕನ್ನಡ ಟ್ರೇಲರ್ ಅವರು ಕೂಡ ಬಂದಿದೆ. ಸೊ ಉಪೇಂದ್ರ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ರಾಮ್ ಪೋತಿನ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಭಾಗ್ಯಶ್ರೀ ಬೋರ್ಸೆ ಅವರು ಕೂಡ ಆ್ಯಕ್ಟ್ ಮಾಡಿರೋ ಸಿನಿಮಾ. ಸೊ ಒಬ್ಬರ ಫ್ಯಾನ್ ಬಯೋಫಿಕ್ ಅಂತೆ. ಸೊ ಟ್ರೇಲರಲ್ಲಿ ಏನು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗೋ ವಿಷಯ ಏನಪ್ಪ ಅಂದರೆ, ಸ್ವಲ್ಪ ರಾಮ್ ಪೋತಿನಿ ಅವರ ಹಿಂದಿನ ಸಿನಿಮಾ ಏನಿತ್ತು ಕೆಲವೊಂದು ಸಿನಿಮಾಗಳು, ಸೊ ಅದರಿಂದ ಸ್ವಲ್ಪ ಎಲ್ಲೋ ಹೊಸದಾಗಿ ಕಾಣಿಸ್ತಾ ಇದ್ದಾರೆ. ಸೊ ಒಂದು ಕ್ಯೂಟ್ ಲವ್ ಸ್ಟೋರಿ ಡ್ರಾಮಾ ಕೂಡ ಆಗಿರ್ಬೋದು, ಅಥವಾ ಒಂದು ಫ್ಯಾನ್ ಮೂಮೆಂಟ್ ಆ ಥರ ಒಂದು ಸಿನಿಮಾ ಆಗಿರ್ಬೋದು. ಸೊ ಇವ ರಾಮ್ ಪೋತಿನಿ ಅವರ ಹಿಂದಿನ 2 ಸಿನಿಮಾ ಏನಿತ್ತು, ಸೊ ಅದರಿಂದ ಸ್ವಲ್ಪ ಕಂಪ್ಲೀಟಾಗಿ ಹೊರಗೆ ಬಂದು ಒಂಥರ ಬೇರೆ ಥರ ಸಿನಿಮಾ ಮಾಡ್ದಂಗಿದೆ. ಸೊ ನೋಡುವ ಅವರಿಗೆ ಕಮ್ಬ್ಯಾಕ್ ಆಗುತ್ತಾ ಈ ಸಿನಿಮಾ ಅಂತ. ಸೊ ಇದು ಕೂಡ ಬರ್ತಾ ಇದೆ. ಸಿನಿಮಾ ನೋಡಿದ್ರೆ ಸೊ ಗ್ಯಾರಂಟಿ ರಿವ್ಯೂ ಬರುತ್ತೆ. ಸೊ ನೆಕ್ಸ್ಟು ನಮ್ಮ ಅಖಂಡ 2 ಬಾಲಕೃಷ್ಣ ಅವ್ರದ್ದು. ಸೊ ಗೊತ್ತಾಯಿದೆ ನಿಮಗೆ, ಬಾಲಯ್ಯ ಅವ್ರದ್ದು. ಸೊ ಯೂಶ್ವಲಿ ಎಕ್ಸೆಪ್ಟ್ ಇದ್ದಿದ್ದೇ, ಅವರು ಗೊತ್ತಿರುತ್ತೆ ಯಾವ ಟ್ರೇಲರು ಅವ್ರ ಮೂವಿ ಯಾವ ಥರ ಇದ್ದೇ ಇರುತ್ತೆ ಅಂತ. ಆ್ಯಸ್ ಎಕ್ಸೆಪ್ಟೆಡ್ ಗೊತ್ತೇ ಇರುತ್ತೆ ಅವರು ಯಾವ ಥರ ಆ್ಯಕ್ಷನ್ ಸೀಕ್ವೆನ್ಸು, ಯಾವ ಥರ ಅವರ ಡೈಲಾಗ್ ಡೆಲಿವರಿ. ಸೊ ಅದೇ, ಸೊ ನೋಡುವ ಸಿನಿಮಾ. ನಾನು ಹೋಗೋ ಡೌಟು. ಸೊ ನೀವೇನಾದರೂ ಹೋಗಿ ಚೆನ್ನಾಗಿದೆ ಕೆಳಗಡೆ ಬಂದು ಕಮೆಂಟಲ್ಲಿ ಹಾಕಿ. ಸೊ ನಾನು ಹೋಗಿ ರಿವ್ಯೂ ಮಾಡೋಣಂತೆ. ಫಸ್ಟ್ ಟೈಮ್ ನೋಡಿ, ನಾನೇ ಸಿನಿಮಾ ಚೆನ್ನಾಗಿದೆ ಹೋಗಿ ನೋಡಿ ಅಂತ ನಾನು ಹೇಳೋನು. ಸೊ ಸಮ್ಟೈಮ್ಸ್ ಈ ಥರ ಸಿಚುವೇಶನ್ಗೆ ಇದೇ ಥರ ಹೇಳಬೇಕಾಗತ್ತೆ. ಸೊ ಗೊತ್ತಿದೆ ನಿಮಗೆ ಬಾಲಯ್ಯ ಅವ್ರ ಮೂವಿ ಯಾವ ಥರ ಇರುತ್ತೆ ಅಂತ. ಸೊ ನನಗೆ ಆ ಥರ ಮೂವೀಸ್ ಇಷ್ಟ ಆಗೋದೇ ಇಲ್ಲ. ಸೊ ನೋಡುವ ಮುಂದೆ. ಮೊದಲನೇದು ಏನಪ್ಪ ಅಪ್ಡೇಟ್ ಅಂತಂದ್ರೆ, ದ ಡೆವಿಲ್ ಅದು 12ಕ್ಕೆ ರಿಲೀಸ್ ಆಗಬೇಕಿತ್ತು. ಸೊ ಪೋಸ್ಟ್ಪೋನ್ ಅಲ್ಲ, ಫ್ರೀ ಫೋನ್ ಆಗೈತಿ. ಏನಿಲ್ಲ, ಒಂದೇ ದಿನ 11ಕ್ಕೆ ರಿಲೀಸ್ ಆಗತೈತಿ. ಆದರೆ ಮುಂದಿನ ದಿನ, ಹಿಂದಿನ ದಿನ 11ಕ್ಕೆ. ಸೊ ಗೊತ್ತಿಲ್ಲ ಯಾಕೆ ಅವ್ರು ಮಾಡ್ಯಾರ ಅಂತ, ಬಟ್ ಆಲ್ಮೋಸ್ಟ್ ಆಲ್ ಫ್ಯಾನ್ಸಿಗೆ ಇನ್ನಷ್ಟು ಲಘು ನೋಡ್ಬೇಕೇನೋ ಆಸೆ ಇತ್ತಂತ. ಸೊ ಅದನ್ನು ಅವ್ರು ಹಂಚ್ಕೊಂಡಾರ. ಸೊ ಅದನ್ನು ಅವ್ರು ಮಾಡ್ಯಾರ 11ನೇ ತಾರೀಕಿಗೆ. ಸೊ ಡಿಸೆಂಬರ್ 12 ಅಂತ ಇದ್ದೀವಿ. ಸೊ ಈಗ ಡಿಸೆಂಬರ್ 11. ಸೊ ಡೆವಿಲ್ ಬರ್ತಾ ಇದೆ. ಸೊ ಮೇ ಬಿ ಡಿಸೆಂಬರ್ 1 ಟ್ರೇಲರ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಒಂದು ಹ್ಯೂಜ್ ಟ್ರೇಲರ್ ಸಾಕಾದ್ರೆ, ಒಂದು ಮ್ಯಾಸಿವ್ ಟ್ರೇಲರ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ನೋಡುವ. ಹಾಗೆ ಧ್ರುವ ಸರ್ಜಾ ಅವರು ಕೂಡ ಅವರ 7ನೇ ಸಿನಿಮಾ ಅನೌನ್ಸ್ ಕೂಡ ಮಾಡಿದ್ದಾರೆ. ಅದರ ಟೈಟಲ್ ಬಂದು ಕ್ರಿಮಿನಲ್. ಅವ್ರ ಜೊತೆ ರಚಿತಾ ರಾಮ್ ಅವರು ಕೂಡ ಇದ್ದಾರೆ. ಸೊ ಅದನ್ನು ಗೋಲ್ಡ್ ಮೈನ್ಸ್ ಅವರು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇವನ್ ಕೆರೆಬೇಟೆ ಡೈರೆಕ್ಟರ್ ಆದಂಥ ರಾಜ್ಗುರು ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಕೆರೆಬೇಟೆ ಸಿನಿಮಾ ಧ್ರುವ ಸರ್ಜಾ ಅವರು ಕೂಡ ಹೋಗಿ ನೋಡಿದ್ರು. ಸೊ ಅದರಿಂದ ಇಂಪ್ರೆಸ್ ಆಗಿ ಇವರಿಗೆ ಏನೋ ಚಾನ್ಸ್ ಕೊಟ್ಟಿರ್ಬೋದು. ಸೊ ಇದು ಬೇಸ್ಡ್ ಆನ್ ಟ್ರೂ ಲವ್ ಸ್ಟೋರಿ ಅಂತೆ. ಸೊ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಬರೋ ಸಿನಿಮಾ ಇದು ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಡೈಲಾಗ್ ಡೆಲಿವರಿ ಗೊತ್ತಾಗುತ್ತೆ ಅದು. ಸೊ ಲಾಸ್ಟ್ ಹೋಪ್ ಕೂಡ ಅನ್ಬೋದು. ನೋಡಬೇಕು, ಇನ್ನೂ KD ಬರ್ತಾ ಇದೆ. ಸೊ KD ರಿಸಲ್ಟ್ ಮೇಲೆ ಇದ್ರ ರಿಸಲ್ಟ್ ನಿಂತಿರುತ್ತೆ. ಸೊ ಇನ್ನೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ, ಸೊ ಇವರು ಬೇಗ ಸಿನಿಮಾ ಕೂಡ ಮಾಡ್ತಾಯಿದ್ರೆ ಅದೊಂದು ಖುಷಿ. ಸೊ ನೋಡುವ ಸಿನಿಮಾ ಯಾವಾಗ ಬರುತ್ತೆ. ಸೊ KDನೇ ರಿಲೀಸ್ ಡೇಟ್ ಬೇಗ ಅನೌನ್ಸ್ ಮಾಡಿ ಅಂತ ಕೇಳ್ತಾ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ. ಸೊ 3 ಟ್ರೇಲರ್ ರಿವ್ಯೂಸ್, ಹಾಗೆ ಕೆಲವೊಂದಷ್ಟು ಅಪ್ಡೇಟ್ಸ್. ಸೊ ಮತ್ತೆ ಸಿಗುವ ಮತ್ತೊಂದು ವೀಡಿಯೋ ಜೊತೆ. ಸೊ ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.